ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳಿ. ನಾಳೆ ದಿನಾಂಕ 8 ಡಿಸೆಂಬರ್ 2025 ಚಳಿಗಾಲ ಅಧಿವೇಶನ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸುವರ್ಣಸೌಧಕ್ಕೆ CM ಸಾಹೇಬರು ಮತ್ತು HC ಮಾದೇವಪ್ಪ ಸಾಹೇಬರು, ಕೃಷ್ಣ ಬೈರೇಗೌಡ ಸಾಹೇಬರು ಸುವರ್ಣಸೌಧದ ಮುಂದಿರುವ ಹೆಲಿಪ್ಯಾಡ್ ಗ್ರೌಂಡಿಗೆ ಈಗ ತಾನೇ ಆಗಮಿಸುತ್ತಿದ್ದಾರೆ. ನೋಡಬಹುದು, ಇಲ್ಲಿ ಹೆಲಿಪ್ಯಾಡ್ನಲ್ಲಿ ಬರುತ್ತಿದ್ದಾರೆ. ನೋಡಬಹುದು ಪ್ರಿಯ ವೀಕ್ಷಕರೇ, ಚಳಿಗಾಲ ಅಧಿವೇಶನ ಪ್ರಾರಂಭವಾಗುವ ಹಿನ್ನೆಲೆಯಲ್ಲಿ ಬೆಳಗಾವಿ ಸುವರ್ಣಸೌಧಕ್ಕೆ CM ಸಿದ್ದರಾಮಯ್ಯ ಸಾಹೇಬರು ಅವರೊಂದಿಗೆ SC ಮಾದೇವಪ್ಪನವರು ಮತ್ತು ಕೃಷ್ಣ ಬೈರೇಗೌಡ ಅವರು ಕೂಡ ಅವ್ರ ಜೊತೆಯಲ್ಲಿ ಬರುತ್ತಿದ್ದಾರೆ. ನೋಡ್ಬೋದು, ಈಗ ತಾನೇ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಬೆಳಗಾವಿ ಸುವರ್ಣಸೌಧದ ಮುಂದೆ ಇರುವ ಹೆಲಿಪ್ಯಾಡ್ ಗ್ರೌಂಡಿಗೆ ನೋಡಬಹುದು. ನೋಡಿ ಫ್ರೆಂಡ್ಸ್, ಸಿದ್ದರಾಮಯ್ಯ ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರಿಂದ ಕೆಳಗಿಳಿಯುತ್ತಾರೆ. ಅವರೊಂದಿಗೆ SC ಮಾದೇವಪ್ಪ ಸಾಹೇಬರು ಮತ್ತು ಕೃಷ್ಣ ಬೈರೇಗೌಡ ಸಾಹೇಬರು ಕೂಡ ಇದ್ದಾರೆ. ನೋಡಬಹುದು, ಕೆಲವೇ ಸೆಕೆಂಡಿನಲ್ಲಿ ಸಾಹೇಬರು ಹೆಲಿಕಾಪ್ಟರಿಂದ ಕೆಳಗೆ ಇಳಿತಿದ್ದಾರೆ. ನಾಳೆಯಿಂದ ಚಳಿಗಾಲ ಅಧಿವೇಶನ ಪ್ರಾರಂಭವಾಗ್ತಾ ಇದ್ದು, ಇವತ್ತೇ ಶ್ರೀ CM ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ. ನೋಡಬಹುದು, CM ಸಿದ್ದರಾಮಯ್ಯ ಸಾಹೇಬರನ್ನು ಸ್ವಾಗತ ಕೋರಲು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೆಲಿಪ್ಯಾಡ್ ಗ್ರೌಂಡಿಗೆ ಆಗಮಿಸಿದ್ದು ಚಿತ್ರದಲ್ಲಿ ನೋಡ್ತಾ ಇರಬಹುದು ನೀವು.
ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಮಾತಾಡಿ ಸರ್. ಸ್ವಲ್ಪ ಸರ್ಕಿಟ್ ಹೌಸ್ ಹೋಗ್ಬೇಕಾ? ಸಿಎಂ ಸಿದ್ದರಾಮಯ್ಯ ಸಾಹೇಬರು ಅವರೊಂದಿಗೆ ಎಚ್.ಸಿ. ಮಾದೇವಪ್ಪ ಸಾಹೇಬರು ಮತ್ತು ಕೃಷ್ಣ ಬೈರೇಗೌಡ ಸಾಹೇಬರು ಕೂಡ ಅವರೊಂದಿಗೆ ಆಗಮಿಸಿದ್ದಾರೆ. ಅವರನ್ನು ಬರಮಾಡಿಕೊಳ್ಳಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸ್ಥಳೀಯ ಶಾಸಕರಾದ ಶೇಟ್ ಅವರು ಕೂಡ ಆಗಮಿಸಿದ್ದಾರೆ. ನೋಡಬಹುದು ಚಿತ್ರದಲ್ಲಿ. ಇನ್ನೇನು ನಾಳೆ ಚಳಿಗಾಲ ಅಧಿವೇಶನ ಪ್ರಾರಂಭವಾಗುವ ಹಿನ್ನೆಲೆ ಎಲ್ಲ ಸಚಿವರುಗಳು ಸುವರ್ಣಸೌಧಕ್ಕೆ ಆಗಮಿಸುತ್ತಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವಬಂಧು ಟಿವಿ ಬೆಳಗಾವಿ.